ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನೇ ಚೆನ್ನಾಗಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಯಾಕೋ ತುಂಬಾ ಗಂಟ್ಲು ನೋವು ಮತ್ತು ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟು ವಾಯ್ಸೇ ಆಚೆ ಬರ್ತಾಯಿಲ್ಲ. ಸೊ ಹಾಗಾಗಿ ನನಗೆ ವಾಯ್ಸ್ ಓವರ್ ಕೊಡೋಕ್ಕಾಗ್ತಾಯಿಲ್ಲ, ವ್ಲಾಗ್ ಮಾಡ್ಕೊಳೋಕ್ಕಾಗ್ತಾಯಿಲ್ಲ. ಹಾಗಾಗಿ ವೀಡಿಯೋಗಳೆಲ್ಲ ಡಿಲೇ ಆಗ್ತಾಯಿದೆ. ಒಂದಷ್ಟು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಗಳು ತೊಗೊಂಡಿದ್ದೀನಿ, ಅದನ್ನು ಆ ಕಡೆ ಈ ಕಡೆ ಮರ್ಜ್ ಮಾಡಿ ಹಾಕ್ತಾಯಿದ್ದೀನಿ. ಹಳೆ ವ್ಲಾಗಲ್ಲಿ ಕೇಳಿದ್ರಿ ಒಬ್ಬರು, ಯಾವ ಮಿಕ್ಸಿ, ಯಾವ ಬ್ರ್ಯಾಂಡಿನ ಮಿಕ್ಸಿ ತೊಗೊಂಡ್ರಿ ನೀವು ಅಂಥೇಳಿ. ನಾನು ತೊಗೊಂಡಿರೋ ಬಂದು ಬಟರ್ಫ್ಲೈ ಮಿಕ್ಸಿ. ಸೊ ಬಟರ್ಫ್ಲೈಯಲ್ಲಿ ಪೇಸ್ಟ್ರಲ್ ಬ್ರ್ಯಾಂಡನ್ನು ತೊಗೊಂಡಿರೋ. ಬಟರ್ಫ್ಲೈಯಲ್ಲಿ ಪೇಸ್ಟ್ರಲ್ಲು 3 ಜಾರಿನ ಮಿಕ್ಸಿ. ಇದು 750 ವ್ಯಾಟು. ನಾನು ಕೊಟ್ಟಿರೋದು ಇದಕ್ಕೆ ಪ್ರೈಸ್ ಬಂದು 3500 ರುಪೀಸ್. ಸೊ ಈ ಒಂದು ಮಿಕ್ಸಿನ ತೊಗೊಂಡಿದ್ದೆ. ಇದನ್ನು ಶೇರ್ ಮಾಡಿ, ಯಾವ ಬ್ರ್ಯಾಂಡ್ ತೊಗೊಂಡಿದ್ದೀರಾ ಹೇಳಿ ಅಂಥೇಳಿ ಕೇಳ್ತಾಯಿದ್ರಿ. ಸೊ ತೋರ್ಸೋಕ್ಕೆ ಆಗಿಲ್ಲ. ಸೊ ಇವಾಗಲೂ ಕೂಡ ನನ್ನ ವಾಯ್ಸ್ ಕೆಟ್ಟದಾಗಿ ಬರ್ತಾ ಇರ್ಬೋದು. ಸೊ ಅದಕ್ಕೆಲ್ಲ ಸಾರಿ ಕೇಳ್ತೀನಿ ನಾನು ನಿಮಗೆ. ಇದ್ರ ಜೊತೆ ಒಂದು ಈ ಥರ ಒಂದು ಸ್ಪ್ಯಾಚುಲ ಕೂಡ ಕೊಟ್ಟಿದ್ದಾರೆ. ಬಟ್ ಏನಂದರೆ ಅದರಲ್ಲಿ ಒಂದು ಜ್ಯೂಸರ್ ಕೂಡ ಇದೆ ಮ್ಯಾನ್ಯುವಲಲ್ಲಿ. ಬಟ್ ಜ್ಯೂಸರ್ದು ಏನಿದೆ ಅದು ಬಂದಿಲ್ಲ, ಗೊತ್ತಿಲ್ಲ ಏನಕ್ಕೆ ಏನು ಅಂತ ಹೇಳ್ಬಿಟ್ಟು. ಅದಾದಮೇಲೆ ಡಿಮಾರ್ಟ್ ಶಾಪಿಂಗ್ ಕೂಡ ಹೋಗಿದ್ವಿ ನಾವು, ಮನೆ ರೇಷನ್ ಗ್ರಾಸರಿ ತರೋದಕ್ಕೆ ಅಂತ. ಅಲ್ಲಿ ಇದೊಂದು ಹೊಸದು ಧೂಪ ಏನಿದೆ ಅದು ಅಟ್ರಾಕ್ಟ್ ಆಯಿತು ನನಗೆ. ಸೊ ಇದು ಬಂದ್ಬಿಟ್ಟು ಪ್ಯಾಕ್ ಆಫ್ 5, ಒಂದು ಪ್ಯಾಕಲ್ಲಿ 10 ಸ್ಟಿಕ್ಸ್ ಇರುತ್ತೆ. ಸೊ ಯೂಶ್ವಲಿ ನಾವು ನೋಡೋದೇನೆಂದರೆ ಚಿಕ್ಕದಾಗಿರ್ತಾ ಇತ್ತು ಉದ್ದಕ್ಕೆ, ಬಟ್ ಇದು ತುಂಬಾ ಸಣ್ಣಕ್ಕೆ ಒಳ್ಳೆ ಪೆನ್ಸಿಲ್ ಥರ ಉದ್ದಕ್ಕಿತ್ತು. ಮತ್ತು ಇದಕ್ಕೆ ಸ್ಟ್ಯಾಂಡ್ ಮಾಡೋದಕ್ಕೆ ಒಂದು ಚಿಕ್ಕ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಮಂತ್ಲಿ ಪ್ಯಾಕ್ ಅಂತನೋ ಇತ್ತು. ನೋಡೋಣ ಹೇಗಿರ್ಬೋದು ಅಂಥೇಳಿ ನಾನು ತೊಗೊಂಡು ಬಂದೆ. 5-in-1 ಸ್ಮೆಲ್ ಇರುವಂಥದ್ದು, ಫ್ರಾಗ್ರೆನ್ಸ್ ಇರುವಂಥದ್ದು ತುಂಬ ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು. ನಾನು ಹಚ್ಚಿ ನೋಡಿದೆ. ಕೆಲವೊಂದು ಏನು ಗೊತ್ತಾ, ಹಚ್ಬಿಟ್ರೆ ಅರ್ಧಕ್ಕೆ ಹುರಿದ್ಬಿಟ್ಟು ಸ್ಟಾಪ್ ಆಗಿಬಿಡುತ್ತೆ. ಸೊ ಇದು ಆ ಥರ ಇಲ್ಲ, ಚೆನ್ನಾಗಿದೆ. ಮಂಗಳದೀಪ ಅವ್ರದ್ದು ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ, ನಾನು ನನ್ನ ಸ್ವಂತ ದುಡ್ಡಲ್ಲಿ ತಂದಿರೋದು. ನೀವೇನಾದರೂ ತೊಗೊಳ್ಳೋ ಇಂಟ್ರೆಸ್ಟ್ ಇದೆ ತೊಗೊಂಡು ನೋಡಿ. ಈ ಥರ ಒಂದು ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಸೊ ಹೇಗೂ ದೀಪ ಹಚ್ತಾ ಇದ್ನಲ್ಲ ಅಂತೇಳ್ಬಿಟ್ಟು ಹಾಗೆ ಹಚ್ಚಿ ನೋಡೋಣ ಅಂತೇಳಿ ಹಚ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಸ್ಮೆಲ್ ಕೂಡ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ನನಗೆ ಇಷ್ಟ ಆಯಿತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಬ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ. ಸೊ ತುಂಬಾ ನನಗೆ ಗಂಟ್ಲು ಪೇಯ್ನ್ ಇದೆ, ಮತ್ತು ವಾಯ್ಸ್ ಆಚೆ ಬರ್ತಾಯಿಲ್ಲ, ವಾಯ್ಸ್ ಓವರ್ ಕೊಡೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ನಾನು ಇಂಥ ಬ್ಲಾಗು ಮಾಡ್ತಾಯಿಲ್ಲ, ಮತ್ತು ವೀಡಿಯೋಗಳು ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ. ತುಂಬಾ ಟಯರ್ಡ್ನೆಸ್ ಆ ಥರ ಇದೆ. ಸೊ ಈ ಥರ ಡಿಸೆಂಬರ್ ಎಂಡಲ್ಲಿ ನನಗೆ ಇರ್ತಾಯಿತ್ತು ಯಾವಾಗಲೂ ಎನಿ ಟೈಮ್. ಬಟ್ ಏನೋ ಇವಾಗ ಜನವರಿ ಎಂಡಲ್ಲಿ ಈ ಥರ ಆಗ್ತಾಯಿದೆ. ಎಲ್ಲ ಮೆಡಿಕೇಶನ್ ತೊಗೊಳ್ತಾ ಇದ್ದೀನಿ, ಬಟ್ ಆದರೂ ಕೂಡ ಅದು ಕಮ್ಮಿ ಆಗ್ತಾಯಿಲ್ಲ. ತುಂಬಾ ಇದಾಗ್ಬಿಟ್ಟಿದೆ ನನಗೆ. ಸೊ ಹಾಗಾಗಿ ನಾನು ವಾಯ್ಸೇ ಬರ್ತಾಯಿಲ್ಲ, ಇನ್ನೇನು ಮಾತಾಡಲಿ ನಿಮ್ಮ ಹತ್ರ, ಮತ್ತು ಏನು ವೀಡಿಯೋನಲ್ಲಿ ಶೇರ್ ಮಾಡಲಿ ಅಂದ್ಬಿಟ್ಟು ನಾನು ವೀಡಿಯೋನೇ ಮಾಡಿರಲಿಲ್ಲ. ಸೊ ತುಂಬ ಜನ ಕೇಳ್ತಾ ಇದ್ದೀರಾ ಯಾವ ಪ್ರಾಡಕ್ಟು, ಎಷ್ಟಾಯಿತು ಅಮೌಂಟು, ಯಾವ ಮಾಡೆಲ್ ಎಲ್ಲ ಹೇಳಿ ಅಂತೇಳಿ. ಬಟ್ ಅದ್ರ ಬಗ್ಗೆ ನನಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ, ಕುತ್ಕೊಂಡು ಹೇಳೋಕ್ಕೂ ಆಗ್ತಾಯಿಲ್ಲ. ಸೊ ಹಾಗಾಗಿ ಹಸ್ಬೆಂಡ್ ಕೂಡ ಇದ್ದರೆ ಅವರು ಚೆನ್ನಾಗೆಲ್ಲ ಹೇಳ್ತಾರೆ ಅಂದ್ಬಿಟ್ಟು ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ನನ್ನ ಒಂದು ಹೆಲ್ತ್ ಏನಿದೆ ಅದು ಕೂಡ ಸ್ವಲ್ಪ ಇದಾಗಲಿ ಅಂತೇಳಿ. ಅದಾದಮೇಲೆ ನಾನು ವಾಷಿಂಗ್ ಮಿಷಿನ್ ಕವರು ಮತ್ತು ಫ್ರಿಜ್ ಕವರು ಮತ್ತು ಸ್ಟೋರೇಜ್ ಬಾಕ್ಸಸ್ ಎಲ್ಲ ತರಿಸಿದೆ ಮೀಶೋಯಿಂದ. ಸೊ ಅದರದ್ದು ಅನ್ಬಾಕ್ಸಿಂಗು ಒಂದಿಷ್ಟು ಸಣ್ಣ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ, ಅದನ್ನ ಹೋಗಿ ನೋಡ್ಕೊಂಡು ಬನ್ನಿ ಆಯಿತಾ. ಆಮೇಲೆ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಯೂಶ್ವಲಿ ನಾನು ಪ್ರಾಡಕ್ಟ್ ಬಂದ ತಕ್ಷಣ ಓಪನ್ ಮಾಡಿ ನೋಡ್ಬಿಡ್ತೀನಿ ಎಲ್ಲನೂ. ಬಟ್ ಇದು ಅನ್ಬಾಕ್ಸಿಂಗ್ ವೀಡಿಯೋ ಮಾಡ್ಕೊಳ್ಳೋಣ ಅಂತಲೇ ನಾನು ಸುಮ್ಮನೆ ಇದ್ದೆ. ಇನ್ನೊಂದು 2-3 ದಿನ ಸುಮ್ಮನೆ ಇದ್ದಿದ್ದೆ. ನನಗೆ ಲಾಸ್ ಆಗ್ತಾಯಿತ್ತೇನೋ ಗೊತ್ತಿಲ್ಲ. ಮುಂದೆ ಬ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾಕೆ ಲಾಸ್ ಆಗ್ತಾಯಿತ್ತು ನನಗೆ ಅಂದ್ಬಿಟ್ಟು. ಸೊ ಇದು ಬಂದುಬಿಟ್ಟು ಸ್ಟೋರೇಜ್ ಬಾಕ್ಸಸ್ಸು ಪ್ಯಾಕ್ ಆಫ್ 6 ಅಂತೇಳಿ ನಾನು ಮೀಶೋನಲ್ಲಿ ತರಿಸಿದ್ದು. ನನ್ನ ಎಕ್ಸ್ಪೆಕ್ಟೇಷನ್ ಇದಕ್ಕಿಂತ ಒಂಚೂರು ದೊಡ್ಡದಾಗಿರ್ಬೋದು ಬಾಕ್ಸು ಅಂತ, ಬಟ್ ಸ್ಮಾಲ್ ಸೈಜಲ್ಲಿದೆ. ಕ್ವಾಲಿಟಿ ಓಕೆ ಚೆನ್ನಾಗಿದೆ. ನಾವು ಕೊಟ್ಟಿರೋ ಪ್ರೈಸಿಗೆ ವರ್ತ್ ಅಂತಲೇ ಹೇಳ್ಬೋದು.
ಸೊ ಮತ್ತು ಕಂಫರ್ಟೇಬಲ್ ಅಂದರೆ ಏನು ಹೇಳ್ತಾರೆ ಫ್ಲೆಕ್ಸಿಬಲ್ ಆಗಿದೆ, ತರಕಾರಿ ಎಲ್ಲ ಜೋಡಿಸಿಟ್ಕೊಳ್ಳೋದಕ್ಕೆ. ಒಳಗಡೆ ಏನು ಬಾಕ್ಸ್ ಇದೆ ಅಲ್ವಾ ಅದ್ರ ಸ್ಪೇಸ್ ತಕ್ಕನಾಗಿ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು ಪ್ರಾಡಕ್ಟ್, ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಅದಾದಮೇಲೆ ವಾಷಿಂಗ್ ಮಿಷಿನ್ ಕವರ್ ಕೂಡ ನಾನು ಆರ್ಡ್ರ್ ಮಾಡಿದ್ದೆ. ಶಾಪಲ್ಲೇ ನಾವು ಕೇಳಿದ್ವಿ ನೇರವಾಗಿ, ಅಂದರೆ 650 700 ಆ ಥರ ಹೇಳ್ತಾಯಿದ್ರು. ಕ್ವಾಲಿಟಿ ಇದಕ್ಕಿಂತ ಸ್ವಲ್ಪ ಚೆನ್ನಾಗಿದೆ ಶಾಪಲ್ಲಿ. ಒಂದು ಸಲ ನಾವು ಆನ್ಲೈನಲ್ಲೂ ಚೆಕ್ ಮಾಡಿ ನೋಡೋಣ ಅಂದ್ಬಿಟ್ಟು ನಾನು ಮಾಡಿದಂಥದ್ದು. ಫಸ್ಟಿಗೆ ಸ್ವಲ್ಪ ಕಮ್ಮಿ ಕ್ವಾಲಿಟಿ ಇದೆ, ನೋಡೋಣ ಅದೆಷ್ಟು ದಿನ ಬಾಳಿಕೆ ಬರುತ್ತೆ, ಆಮೇಲೆ ನೆಕ್ಸ್ಟ್ ಚೇಂಜ್ ಮಾಡ್ಕೊಂಡ್ರೆ ಆಯಿತು, ಅವಾಗವಾಗ ಚೇಂಜ್ ಮಾಡ್ಬೋದಲ್ವಾ ಅಂತೇಳ್ಬಿಟ್ಟು ನಾನು ಇದು ಬಂದುಬಿಟ್ಟು ಒಂದು 250 ರೇಂಜ್ ಅಂತ ಅಂದ್ಕೊಳ್ತೀನಿ. ಸೊ ಎಷ್ಟಿದೆ ಪ್ರಾಡಕ್ಟ್ ಅದೆಲ್ಲ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ. ಯಾವುದೇ ಪ್ರಾಡಕ್ಟ್ ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ಆಯಿತಾ. ಸೊ ಇದು ಬಂದ್ಬಿಟ್ಟು ಫ್ರೀ ಸೈಜ್ ಅಂತೇಳಿ ಇತ್ತು ವಾಷಿಂಗ್ ಮಿಷಿನ್ ಕವರು. ನನಗೆ ಕ್ವಾಲಿಟಿ ಓಕೆ ಅನ್ನಿಸ್ತು, ಓಕೆ ನಾವು ಕೊಟ್ಟಿರೋ ಪ್ರೈಸ್ಗೆ ಓಕೆ ಚೆನ್ನಾಗಿತ್ತು. ಅಲ್ಲಿ ಅದ್ರ ಮೇಲೆ ಇದ್ದಿದ್ದು 8.5 kg ಅವ್ರ 8 kg ಏನೋ ಇತ್ತು. ನಾನು 9 ನಮ್ಮದೇ ಮಷಿನ್ ಇರೋದು 9 kg, ಇದು 8.5 ಇದೆಯಲ್ಲ ಆ ಥರ ಯೋಚನೆ ಮಾಡಿದೆ, ಹಾಕಿ ನೋಡೋಣ ಇಲ್ಲಾಂದರೆ ರಿಟರ್ನ್ ಹಾಕಿದ್ರೆ ಆಯಿತು ಅಂತೇಳ್ಬಿಟ್ಟು. ಸೊ ನೋಡ್ಬೋದು 8 kg 8.5 kg ಕಾಣಿಸ್ತಲ್ಲ. ಸೊ ಈ ಥರ ಇದೆ ಇದು. ಇದನ್ನು ಆಮೇಲೆ ಫಿಕ್ಸ್ ಮಾಡೋಣ, ಫಸ್ಟು ಕ್ವಾಲಿಟಿ ಎಲ್ಲ ನೋಡಬೇಕಲ್ವ, ಅದು ಫಿಕ್ಸ್ ಮಾಡೋಣ ಅಂತ. ಅದಾದಮೇಲೆ ಫ್ರಿಜ್ ಕವರ್ ಕೂಡ ತರಿಸಿದೆ ನಾನು. ಅದ್ರದ್ದು ಅನ್ಬಾಕ್ಸ್ ಮಾಡಿ ನನಗೆ ನಿಜ ಡಿಸಪಾಯಿಂಟ್ ಆಯಿತು. ಸ್ಟಾರ್ಟಿಂಗ್ ನೋಡಿದೆ ಕ್ವಾಲಿಟಿ ಎಲ್ಲ ಓಕೆ ಆ ಥರ ಅನ್ನಿಸ್ತು. ನಾವು ಕೊಟ್ಟಿರೋದು 150 ರೂಪೀಸ್ 130 ಏನೋ ಕೊಟ್ಟಿದ್ದೆ, ಅದಕ್ಕೆ ಪ್ರೈಸ್ ವೈಸು ಕರೆಕ್ಟ್ ಚೆನ್ನಾಗಿದೆ, ಓಕೆ. ಒಂಥರ ಶೀಟ್ ಥರ ಇತ್ತು, ಯಾವುದೇ ರೀತಿ ಕ್ಲಾತ್ ಆ ಥರ ಇರಲೇ ಇರಲಿಲ್ಲ, ಅದು ಶೀಟ್ ಥರ ಇತ್ತು. ಸೊ ಹೋಗಲಿ ಬಿಡೋ ಕೊಟ್ಟಿರೋ ಪ್ರೈಸ್ಗೆ. ಮತ್ತು ನಾನೇನು ಡಿಸೈನ್ ಆರ್ಡ್ರ್ ಮಾಡಿದ್ದೆ ಅದು ನನಗೆ ಸಿಕ್ಕಿರಲಿಲ್ಲ. ಆದರೂ ಪರವಾಗಿಲ್ಲ, ಇರೋದು ಈಗ ಏನು ಬಂದಿದೆ ಅದನ್ನು ಇಟ್ಕೊಳ್ಳೋಣ ಅಂಥೇಳಿ ಕಾಂಪ್ರಮೈಸ್ ಆದೆ. ಅದಾದಮೇಲೆ ಏನು ಆ ಶೀಟ್ಗಳು ಎಕ್ಸ್ಟ್ರಾ ಶೀಟ್ಗಳು ಕೊಟ್ಟಿರ್ತಾರಲ್ಲ, ಸೊ ಅದನ್ನು ಓಪನ್ ಮಾಡಿದಾಗ ಪೂರ್ತಿ ಡ್ಯಾಮೇಜ್. ತುಂಬಾ ಬೇಜಾರಾಗೋಯಿತು. ಕಮ್ಮಿ ಬೆಲೆ ಅಂದ್ಬಿಟ್ಟು ತರಿಸ್ತೀವಿ ನಾವು, ಬಟ್ ಈ ಥರ ಡ್ಯಾಮೇಜ್ ಪೀಸಸ್ಗಳನ್ನ ಯಾಕೆ ಈ ರೀತಿ ಕಳಿಸ್ತಾರೆ, ಆ ಥರ ಒಂದು ಬೇಜಾರಾಯಿತು ನನಗೆ. ಸೊ ಸ್ಟಾರ್ಟಿಂಗ್ ನೋಡಿದಾಗ ನಾನು ಅದ್ರ ಕಡೆ ಗಮನನೇ ಕೊಟ್ಟಿಲ್ಲ. ಸೆಕೆಂಡ್ ಶೀಟ್ ತೆಗೆದಾಗ ಮಧ್ಯದಲ್ಲಿ ಒಂದೇ ಒಂದು ಚಿಕ್ಕ ಡ್ಯಾಮೇಜ್ ಆ ಥರ ಇತ್ತು, ನೋಡ್ಬೋದು. ಅಷ್ಟೇ ಡ್ಯಾಮೇಜ್ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಆಮೇಲೆ ಹಸ್ಬೆಂಡ್ ತೋರಿಸಿದ್ರು ಈ ಕಡೆಯಿಂದ ನೋಡಿ ಫುಲ್ಲು ಡ್ಯಾಮೇಜ್ ಆಗಿದೆ ಅಂತ. ಸೊ ಅದನ್ನ ನೋಡಿ ಬೇಜಾರಾಯಿತು ನನಗೆ. ಸರಿ ರಿಟರ್ನ್ ಹಾಕ್ಬಿಡೋಣ, ಇನ್ನೇನು ಆಪ್ಷನ್ ಇಲ್ಲ, ರಿಟರ್ನ್ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಸೊ ರಿಟರ್ನ್ ಹಾಕ್ಬಿಟ್ಟೆ ನಾನು. ಹಾಗೆ ಹೇಗಿತ್ತು ಹಾಗೆ ಪ್ಯಾಕ್ ಮಾಡಿಬಿಟ್ಟು ವಾಷಿಂಗ್ ಮಿಷಿನ್ ಕವರ್ ಕೂಡ ನಾವು ಹಾಕಿದ್ವಿ. ಅದಕ್ಕೆ ಹೋಲಿಸಿದ್ರೆ ಇದೆಷ್ಟೋ ಬೆಟರ್ ಅನ್ನಿಸ್ತು ನನಗೆ. ಸೇಫಾಗಿದೆ. ನನಗೇನೆಂದರೆ ಮಧ್ಯಾಹ್ನ ಟೈಮು ಸ್ವಲ್ಪ ಆ ಕಡೆಯಿಂದ ಬಿಸಿಲು ಬರುತ್ತೆ. ಸೊ ಹಾಗಾಗಿ ಮೇಯ್ನಾಗಿ ಫಸ್ಟು ನಾನು ತರಿಸಿ ಹಾಕಬೇಕು. ಮೀಶೋದಲ್ಲಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ತುಂಬಾ ಲೇಟ್ ಡೆಲಿವರಿ ಕೊಡ್ತಾರೆ. ಅದಕ್ಕೆ ಹೋಲಿಸಿದ್ರೆ ಫ್ಲಿಪ್ಕಾರ್ಟು ಅಮೆಝಾನ್ ಎಲ್ಲ ಸ್ವಲ್ಪ ಬೇಗನೆ ಬರುತ್ತೆ ಡೆಲಿವರಿ. ಮೀಶೋದಲ್ಲಿ ಕಮ್ಮಿ ಆದರೂ ಸ್ವಲ್ಪ ಡೆಲಿವರಿ ಆಗೋದು ಲೇಟ್ ಆಗುತ್ತೆ. ನೋಡ್ಕೊಂಡು ಬಂದಿರಿ ಅಂದ್ಕೊಂಡಿದ್ದೀನಿ. ಅದರಲ್ಲಿ ನನಗೆ ಓಕೆ ಅನಿಸಿದ್ದು ವಾಷಿಂಗ್ ಮಿಷಿನ್ ಕವರ್ ಓಕೆ. ನಾನು ಆರ್ಡ್ರ್ ಮಾಡಿದಾಗ ಅದರಲ್ಲಿ ಫ್ರೀ ಸೈಜ್ ಅಂತ ಇತ್ತು, ಬಟ್ 8.5 kg ಅಂತ 8 kg ಅಂತ ಬಂದಿತ್ತು. ಮೇ ಬಿ 8.5 ಏನೋ ನೋಡಲಿಲ್ಲ ನಾನು. ಸೊ ಫಿಟ್ ಆಗುತ್ತಾ ಇಲ್ವಾ ನನ್ನ ವಾಷಿಂಗ್ ಮಿಷಿನ್, ಯಾಕೆಂದರೆ ನಮ್ಮದು 9 kg ಇರೋದ್ರಿಂದ ಅಂತ. ಬಟ್ ಕ್ವಾಲಿಟಿನೂ ಓಕೆ ತುಂಬ ಚೆನ್ನಾಗಿದೆ ಆ ಥರ ಹೇಳಲಿಲ್ಲ ನಾನು. ಓಕೆ ಆಗಿದೆ ಅಷ್ಟೇ. ಮತ್ತು ಆ ಬಾಕ್ಸಸ್ ಕೂಡ ಏನು ಸ್ಟೋರೇಜ್ ಬಾಕ್ಸಸ್ ತರಿಸಿದೆ ಅದು ಓಕೆ, ನಾವು ಕೊಟ್ಟಿರೋ ಪ್ರೈಸಿಗೆ ಚೆನ್ನಾಗಿದೆ ಕ್ವಾಲಿಟಿ, ಮತ್ತು ಫ್ಲೆಕ್ಸಿಬಲ್ ಆಗಿದೆ ನಮ್ಮದು. ಅದರಿಂದ ನಮ್ಗೆ ಏನಂದರೆ ಒಳಗಡೆ ಸ್ಪೇಸ್ ನೀಟಾಗಿ ಅರೇಂಜ್ ಮಾಡ್ಕೊಳ್ಬೋದು ಅಂತ. ಸೊ ಅದನ್ನು ಎಲ್ಲ ಅರೇಂಜ್ ಮಾಡಿದ್ಮೇಲೆ ಮತ್ತೆ ಒಂದೊಂದಾಗಿ ನಾನು ಡೀಟೇಲಾಗಿ ಕಮ್ಮಿಂಗ್ ಬ್ಲಾಗ್ಸ್ಗಳಲ್ಲಿ ಶೇರ್ ಮಾಡ್ತೀನಿ ಅದನ್ನು ಹೇಗೆ ಇದು ಮಾಡಿದ್ದೀನಿ ಅಂತ. ನನಗೆ ಡಿಸಪಾಯಿಂಟ್ ಆಗಿದ್ದು ಬಂದ್ಬಿಟ್ಟು ಫ್ರಿಜ್ ಕವರ್ ಏನಿದೆ ಅದು. ಸೊ ನಾನು ಅಂದ್ಕೊಂಡೆ ಏನು ಗೊತ್ತಾ, ಅದು ಎಲ್ಲ ನಾವು ಸಮ್ಟೈಮ್ಸ್ ಏನು ಗೊತ್ತಾ, ಅಂಗಡಿಗಳಿಗೆ ಹೋಗಿ ತೊಗೊಂಡು ಬಂದ್ರೆ ಚೆಂದ ಅದು. ಬಟ್ ಸೇಮ್ ಏನು ಗೊತ್ತಾ, ಅಂಗಡಿಗಳಲ್ಲೂ ಕೆಲವೊಂದು ಸಲ ಸೇಮ್ ಕ್ವಾಲಿಟಿನೇ ಇಟ್ಟಿರ್ತಾರೆ, ಬಟ್ ಪ್ರೈಸ್ ಹೈ ಕೇಳ್ತಾ ಇರ್ತಾರೆ. ಸೊ ಯಾಕೆ ಒಂದ್ಸಲ ನಾವು ಆನ್ಲೈನಲ್ಲಿ ಚೆಕ್ ಮಾಡಬಾರ್ದು ಅಂದ್ಬಿಟ್ಟು ನಾನು ಚೆಕ್ ಮಾಡಿದೆ, ಮತ್ತು ಕಮ್ಮಿ ಪ್ರೈಸಿಂದ ತರಿಸಿದ್ದೆ ನಾನು. ಅದು ಬಂತು ಓಕೆ ಅನ್ನಿಸ್ತು ನನಗೆ ಪ್ರಾಡಕ್ಟು. ಬಟ್ ಅದು ವಿಡಿಯೋದಲ್ಲಿ ನೋಡಿದ ಹಾಗೆ ಇಲ್ಲಿ ಕಟ್ ಆಗ್ಬಿಟ್ಟಿದೆ, ಒಂದು ಸೈಡ್ ಫುಲ್ ಕಟ್ ಆಗ್ಬಿಟ್ಟಿದೆ, ಈ ಸೈಡ್ ಅನ್ಕೊಳ್ತೀನಿ. ಮತ್ತು ಕಟ್ಟಾಗಿರೋದು ಇಟ್ಕೊಂಡು ನಾನು ಏನು ಮಾಡಲಿ ಅಲ್ವಾ. ಹಾಗಾಗಿ ನಾನು ರಿಟರ್ನ್ ಹಾಕಿದ್ದೀನಿ, ಇನ್ನೂ ಕೂಡ ಬಂದು ತೊಗೊಂಡೋಗಿಲ್ಲ. ತುಂಬ ಬೇಜಾರಾಯಿತು. ಮೀಶೋನಲ್ಲಿ ಒಂದೊಂದ್ಸಲ ಕಮ್ಮಿ ಬೆಲೆ ಒಳ್ಳೆ ಪ್ರಾಡಕ್ಟು ಸಿಕ್ಕಿರೋದು ಉಂಟು, ಒಂದೊಂದ್ಸಲ ಈ ಥರ ಡ್ಯಾಮೇಜ್ ಆಗಿರೋ ಪೀಸ್ ಬಂದಿರೋದು ಉಂಟು.
ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಗೊತ್ತಾ, ಅದರಲ್ಲಿ 2 ಆಪ್ಷನ್ ಇರುತ್ತೆ. ಒಂದು 5-10 ರೂಪೀಸ್ ಕಮ್ಮಿ ನಾವು ಇದು ಮಾಡಿದ್ರೆ ಯಾವುದೇ ರೀತಿ ಡ್ಯಾಮೇಜ್ ಇರೋದು ರಿಟರ್ನ್ ಇರಲ್ಲ ಆ ಥರ ಕೂಡ ಇರುತ್ತೆ. ಸೊ ಅದು ಆ ಆಪ್ಷನ್ನ ನಾವೇನಾದರೂ ಚೂಸ್ ಮಾಡಿಕೊಂಡ್ರೆ ಒಂದು 10 ರೂಪಾಯಿ ಉಳಿಸೋಕೆ ಹೋದರೆ ಈ ಥರ ಡ್ಯಾಮೇಜ್ ಪೀಸಸ್ನ ನಾವು ರಿಟರ್ನ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಆಲ್ವೇಸ್ ಆಲ್ ಇಶ್ಯೂಸ್ ರಿಟರ್ನ್ ಅಂತಲೇ ನಾನು ಚೂಸ್ ಮಾಡ್ಕೊಳ್ತೀನಿ. ಸೊ ಇದು ನಾನು ರಿಟರ್ನ್ ಹಾಕಿದ್ದೀನಿ, ಇನ್ನೂ ಕೂಡ ಅವ್ರು ಬಂದಿಲ್ಲ ತೊಗೊಂಡೋಗೋದಕ್ಕೆ. ಇದಾದಮೇಲೆ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈವ್ನಿಂಗ್ ಏನಾದರೂ ಆದರೆ ಆರ್ಡ್ರ್ ಮಾಡ್ತೀನಿ, ಬಂದರೆ ಅದನ್ನು ಕೂಡ ಮುಂದೆ ಬರುವಂಥ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಆಯಿತಾ. ಸೊ ಅದಾದಮೇಲೆ ನಾನು ಅದು ಅಂದರೆ ಸ್ವಲ್ಪ ಜನ ಕಮೆಂಟ್ ಮಾಡ್ತಾಯಿದ್ರಿ, ಮಿಂತ್ರಾ ಎಂಡ್ ಆಫ್ ರೀಸನ್ ಸೇಲಲ್ಲಿ ಕುರ್ತಾಸು ತೋರಿಸಿ ನಮಗೆ ಆ ಥರ ಅಂತೇಳಿ. ಬಟ್ ಆ ಟೈಮಲ್ಲಿ ಆಗಿರಲಿಲ್ಲ ನನಗೆ. ಇವಾಗ ರಿಪಬ್ಲಿಕ್ ಡೇ ಆಫರ್ ನಡೀತಾ ಇತ್ತು. ಆ್ಯಕ್ಚುಲಿ ನಾನು ಮುಂಚೆನೇ ವ್ಲಾಗ್ ಮಾಡೋಣ, ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಈ ಹೆಲ್ತ್ ಇಶ್ಯೂಯಿಂದನೇ ನಂಗೆ ಮಾಡೋಕ್ಕಾಗಿರಲಿಲ್ಲ. ಸೊ ಸಾರಿ. ಅದಕ್ಕೆ ನಾನು ಯಾವ ಕುರ್ತಾನ ಈ ಆಫರಲ್ಲಿ ತರಿಸಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಹಾಗೆ ಆ್ಯಡ್ ಮಾಡ್ತೀನಿ ಆಯಿತಾ. ಫಸ್ಟಿಗೆ ನಾನು ಮೀಶೋಯಿಂದ ಕೂಡ 2 ಗೌನನ್ನು ತರಿಸಿದ್ದೀನಿ. ಒಂದು ಗೌನ್ ಬಂದ್ಬಿಟ್ಟು ಇದು, ಸೊ ಫುಲ್ ಲೆಂತ್ ಗೌನು. ಸೊ ನೋಡ್ಬೋದು, ಇದು ಬಂದ್ಬಿಟ್ಟು ಲಾಂಗ್ ಗೌನ್ ಇದು. ಕೆಳಗಡೆ ಈ ರೀತಿ ಫ್ರಿಲ್ ಕೂಡ ಕೊಟ್ಟಿದ್ದಾರೆ, ಮತ್ತೆ ಫ್ಲೇರ್ ಕೂಡ ತುಂಬಾ ಚೆನ್ನಾಗಿದೆ, ಮತ್ತೆ ಲೈನಿಂಗು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಫುಲ್ ಲೆಂತ್ ಲೈನಿಂಗ್ ಇದೆ. ಕೆಲವೊಂದರಲ್ಲಿ ನೀವರೆಗೂ ಅಷ್ಟೇ ಕೊಟ್ಟಿರ್ತಾರೆ, ಬಟ್ ಇದು ಫುಲ್ ಲೆಂತ್ ಇದೆ. ಮತ್ತೆ ಇಲ್ಲೂ ಕೂಡ ಅಷ್ಟೇ ಫ್ರಿಲ್ ಅನ್ನ ಕೊಟ್ಟಿದ್ದಾರೆ, ನೋಡ್ಬೋದು. ಹೀಗೆ ಕೂಡ ಇಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಸ್ಕ್ವಯರ್ ನೆಕ್. ಸ್ಲೀವ್ಸ್ ಅಂತ ಬಂದ್ರೆ 3/4 ಇದೆ. ಇಲ್ಲಿ ಬಫ್ ಸ್ಲೀವ್ಸ್ ಇದೆ, ಜೊತೆಗೆ ಇಲ್ಲೇನೋ ಎಲಾಸ್ಟಿಕ್ ತರ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ಈ ತರ ಎಲಾಸ್ಟಿಕ್ ಕೂಡ ಕೊಟ್ಟಿದ್ದಾರೆ ಬೋತ್ ಸೈಡ್. ಈ ರೀತಿ ಎಲಾಸ್ಟಿಕ್ ಪಫ್ ಇರುವಂಥದ್ದು, ಸ್ಕ್ವಯರ್ ನೆಕ್ ಇರುವಂಥದ್ದು. ಸೊ ಇದಕ್ಕೆ ನಾನು ಕೊಟ್ಟಿರೋದು ಮೇ ಬಿ 400 - 500 ಒಳಗಡೆನೆ ನಾನು ಕೊಟ್ಟಿರೋವಂಥದ್ದು. ಸೊ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಆ್ಯಕ್ಚುಲಿ ಒಂದು ಸ್ಯಾರಿನಲ್ಲಿ ಹೊಲಿಸ್ಕೊಳ್ಳೋ ಥರ ಇದೆ, ಜಾರ್ಜೆಟ್ ಮೆಟೀರಿಯಲು. ಬಟ್ ಓಕೆ, ಈ ನಡುವೆ ನನಗೆ ಮನೆ ಹತ್ರ ಒಂಥರ ಕಂಫರ್ಟಬಲ್ ಬಟ್ಟೆ ಅಂದರೆ ಇದೇ ಥರ ಅನಿಸುತ್ತೆ ನನಗೆ. ಯಾಕೆಂದರೆ ಫುಲ್ ಫ್ರೀ ಆಗಿರುತ್ತೆ. ನೈಟಿ ಅದು ಇದು ಹಾಕೊಳ್ಳೋದಕ್ಕಿಂತ ಇದೇ ಥರ ಕ್ಲಾತ್ ಇರೋದನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗ್ ತೊಗೊಂಡಾಗ 1-2 ಕಡೆ ಎಲ್ಲರೂ ಹೊರಗಡೆ ಹಾಕೊಂಡು ಹೋಗ್ಬಿಟ್ಟು ಆಮೇಲೆ ನಾವು ಮನೆ ಹತ್ರ ಡೈಲಿ ವೇರ್ಗೆ ಹಾಕೊಳ್ಬೋದು. ಇದೇ ಥರ ಒಂದು ಗ್ರೀನ್ ಕಲರ್ ತೊಗೊಂಡಿದೆ, ಅದಂತೂ ಆಲ್ಮೋಸ್ಟ್ ಒಂದು 4 ಇಯರ್ಸ್ ಅದನ್ನು ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು ಮೆಟೀರಿಯಲು. ಸೊ ಅದೇ ಥರ ಇದನ್ನು ಕೂಡ ತೊಗೊಂಡಿದ್ದೀನಿ. ಇದೊಂದು ಗೌನು ಮೀಶೋನಲ್ಲಿ ನಾನು ತೊಗೊಂಡಿರೋ ಅಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಗೌನು. ಇವು ತುಂಬಾನೇ ಟ್ರೆಂಡಿಂಗ್ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ಎಂತ ಕಲರ್ ಆಪ್ಷನ್ ಇರಲಿಲ್ಲ, ಬಟ್ ಇದರಲ್ಲಿ ತುಂಬಾನೇ ಕಲರ್ ಆಪ್ಷನ್ ಇದೆ. ಮೆರೂನ್ ಇದೆ, ಗ್ರೀನ್ ಇದೆ, ಪರ್ಪಲ್ ಇದೆ, ಮತ್ತೆ ವೈಟ್ ಇದೆ, ಎಲ್ಲಾನು ಆಪ್ಷನ್ ಇದೆ ಇದು. ಸೊ ತುಂಬಾ ದಿನದಿಂದ ಅನ್ಕೊಳ್ತಾ ಇದೆ ಕಾರ್ಡ್ ಇಟ್ಕೊಂಡಿದ್ದು ಈ ತರ ತಗೊಳ್ಬೇಕು ಅಂತ ಹೇಳಿ. ನೋಡ್ಬೋದು, ಫ್ರಂಟ್ ಅಲ್ಲಿ ಫುಲ್ಲು ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ. ಫ್ರಂಟ್ ಈ ಒಂದು ಪಾರ್ಟ್ ಏನಿದೆ ಅಲ್ಲಿ ಫುಲ್ಲು ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ. ಸೊ ನೋಡ್ಬೋದು, ಈ ತರ ಇದೆ ಎಂಬ್ರಾಯ್ಡ್ರಿ ವರ್ಕು. ಇದು ಅಷ್ಟೇ ವೇಸ್ಟ್ ಅಲ್ಲಿ ಫ್ರಿಲ್ ಅನ್ನ ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಸ್ಲೀವ್ಸ್ ಬಂದ್ಬಿಟ್ಟು ಬೆಲ್ ಸ್ಲೀವ್ಸ್ ತರ ಕೊಟ್ಟಿದ್ದಾರೆ. ಸೊ ಸ್ಲೀವ್ಸ್ ಬಂದು ಬೆಲ್ ಸ್ಲೀವ್ಸ್. ಯೂಶಲಿ ನನಗೆ ಇಷ್ಟ ಆಗಲ್ಲ ಬೆಲ್ ಸ್ಲೀವ್ಸು, ಬಟ್ ಓಕೆ, ನನಗೆ ಈ ಡ್ರೆಸ್ ಇಷ್ಟ ಆಯಿತು ಅಂತೇಳಿ ತಗೊಂಡೆ ಅಷ್ಟೇ. ಇದು ಅಷ್ಟೇ ನೋಡ್ಬೋದು, ಬೆಲ್ ಸ್ಲೀವ್ಸ್ ಇದೆ. ಸೊ ಕಲರ್ ಬಂದ್ಬಿಟ್ಟು ತುಂಬಾನೇ ಪ್ರೆಟ್ಟಿಯಾಗಿದೆ, ನನಗಂತೂ ನಿಜ ಇಷ್ಟ ಆಯಿತು. ಇದು ಅಷ್ಟೇ ಫುಲ್ ಲೆಂತ್ ಗೌನು. ಕೆಳಗಡೆ ಇದಕ್ಕೂ ಕೂಡ ಫ್ರಿಲ್ ಅನ್ನ ಕೊಟ್ಟಿದ್ದಾರೆ, ನೋಡ್ಬೋದು. ಕೆಳಗಡೆ ಫ್ರಿಲ್ ಕೊಟ್ಟಿದ್ದಾರೆ ಮತ್ತು ಫುಲ್ ಲೆಂತ್ ಲೈನಿಂಗ್ ಕೂಡ ಇದೆ. ಇದಕ್ಕೆ ಕ್ರೇಪ್ ಮೆಟೀರಿಯಲ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ, ಚೆನ್ನಾಗಿ ಕಾಣುತ್ತೆ ಕೂಡ. ಬಟ್ ಈ ತರ ಲೈಟ್ ಕಲರ್ಸ್ ನಾವು ಡೈಲಿ ವೇರ್ಗೆ ಇದೇ ತರ ಕಲರ್ ಅನ್ಕೊತೀನಿ ಅದನ್ನ ಯೂಸ್ ಮಾಡಿದಂಥದ್ದು. ಸ್ವಲ್ಪ ಡಾರ್ಕ್ ಇತ್ತು, ಬಟ್ ಇದು ಡೈಲಿ ವೇರ್ಗೆ ಕಷ್ಟನೇ. ಓಕೆ, ಆದ್ರೂ ನನಗೇನೋ ತುಂಬಾ ದಿವಸದಿಂದ ಅನ್ಕೊಳ್ತಾ ಇದೆ, ಈಗ ಒಂದು ಗೌನ ನಾನು ತಗೋಬೇಕು ಅಂತೇಳಿ ಅದಕ್ಕೆ ತಗೊಂಡಿದ್ದೀನಿ. ಇದಕ್ಕೆ ನಾನು ಕೊಟ್ಟಿರುವಂಥ ಪ್ರೈಸ್ ಬಂದು 520 ರೂಪೀಸ್ ಅನ್ನೋ ಅಂತ ಅನ್ಕೊಳ್ತೀನಿ. ಅಷ್ಟೇ ನೋಡ್ಬೋದು. ಫ್ಲೇರ್ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ ಫ್ಲೇರು. ಕಮ್ಮಿ ಪ್ರೈಸಲ್ಲಿ ಒಳ್ಳೆ ಗೌನ್ ಅಂತಾನೆ ಹೇಳ್ಬೋದು. ಇದನ್ನೆಲ್ಲ ನಾವು ಅಂಗಡಿನಲ್ಲಿ ತಗೊಳ್ತೀವಿ ಅಂತ ಹೋದರೆ ಆಲ್ಮೋಸ್ಟ್ 1000 ಚೇಂಜ್ ಅಂತೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅದಾದಮೇಲೆ ತುಂಬ ದಿನ ಆಗ್ಬಿಟ್ಟಿತ್ತು ನಾನು ಸ್ಟ್ರೈಟ್ ಕುರ್ತಾಗಳನ್ನ ತೊಗೊಂಡು. ಇದೇ ರೀತಿ ಎಂಬ್ರೆಲ್ಲಾ ಕುರ್ತಾಗಳೇ ನಾನು ತೊಗೊಳ್ತಾ ಇದ್ದಂಥದ್ದು, ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಸ್ಟ್ರೈಟ್ ಕುರ್ತಾ ನೋಡೋಣ ಅಂತೇಳಿ ಅಂದರೆ ಹೀಗೆ ಸರ್ಚ್ ಮಾಡುವಾಗ ನನಗೆ ಸಿಕ್ಕಿದಂಥದ್ದು ಇದು ಬಂದು ಮಿಂತ್ರಾ ಅಲ್ಲಿ ತೊಗೊಂಡಿರೋವಂಥದ್ದು, ಸಾಂಗ್ರಿಯಾ ಬ್ರ್ಯಾಂಡು.
ಬಟ್ ನನಗೇನಂದರೆ ಅದರಲ್ಲಿ ಏನು ಅವರು ಡಿಸ್ಪ್ಲೇ ಮಾಡಿದ್ದು ಅಂದರೆ ಪಾಲಿಸ್ಟರ್ ಬಟ್ಟೆ ಅಂಥೇಳಿ, ಬಟ್ ಇದರಲ್ಲಿ ಬಂದಿರೋದು ನನಗೆ ರೇಯಾನ್ ಕ್ಲಾತ್ ಥರ ಇದೆ ಇದು. ಸೊ ಅದೊಂದು ನನಗೆ ಡಿಸಪಾಯಿಂಟ್ ಆಯಿತು. ಯಾಕೆ ಅಂತ ಹೇಳಿದ್ರೆ ಪಾಲಿಸ್ಟರ್ ಆದರೆ ಶ್ರಿಂಕ್ ಆಗಲ್ಲ, ರೇಯಾನ್ ಕ್ಲಾತ್ ಶ್ರಿಂಕ್ ಆಗೋ ಚಾನ್ಸಸ್ ಇದೆ. ಬಟ್ ಸಾಂಗ್ರಿಯಾ ಬಂದ್ಬಿಟ್ಟು ಒಳ್ಳೆ ಬ್ರ್ಯಾಂಡ್, ನಾನು ಯೂಸ್ ಮಾಡಿದ್ದೀನಿ ಇದನ್ನ ತುಂಬ ಹಳೆ ಇದರಲ್ಲೆಲ್ಲ ನಾನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೆ. ಸಾಂಗ್ರಿಯಾ ಇಲ್ಲ ಲಿಬಾಸ್ ಅದನ್ನು ತಗೊಳ್ತಾ ಇದ್ದೆ, ಇಲ್ಲ ಅಂದರೆ ನೋಕ್ ತಗೊಳ್ತಾ ಇದ್ದೆ. ಸೊ ನೋಡೋಣ ಅಂದ್ಬಿಟ್ಟು ಕಮ್ಮಿ ಪ್ರೈಸಲ್ಲಿ, ನನಗೆ ಕಮ್ಮಿ ಅಂದರೆ ಕಮ್ಮಿ ವಿತಿನ್ 300 ಒಳಗಡೆನೆ ನನಗೆ ಸಿಕ್ಕಿರೋವಂಥದ್ದು, 240 230 ಆ ಥರನೇ ಸಿಕ್ಕಿರೋವಂಥದ್ದು. ಸೊ ಹಾಗಾಗಿ ನೋಡೋಣ ಅಂಥೇಳಿ ತೊಗೊಂಡೆ. ಇದು ಫಸ್ಟ್ ಬಂದ್ಬಿಟ್ಟು ಈ ಒಂದು ಗ್ರೀನ್ ಬ್ಲೂ ಇರುವಂಥ ಕುರ್ತಾ. ಸೊ ಇದಕ್ಕೆ ಫ್ರಂಟ್ ನೆಕ್ಕಲ್ಲಿ ಈ ರೀತಿ ಒಂದು ಹುಕ್ ಬಟನ್ ಅನ್ನು ಕೊಟ್ಟಿದ್ದಾರೆ. ಸೊ ಇದು ಕೂಡ ಓಪನ್ ಮಾಡ್ಬೋದು, ಓಪನೇಬಲ್ ಇದು ಕೂಡ. ಅದಾದ್ಮೇಲೆ ಈ ಥರ ಸ್ಕ್ವೇರ್ ಪ್ಯಾಟ್ರನ್ ಆ ಥರ ಕೊಟ್ಟು ಡೈಮಂಡ್ ಶೇಪಲ್ಲಿ ಪ್ಯಾಟ್ರನ್ ಅನ್ನು ಕೊಟ್ಟಿದ್ದಾರೆ. ಸ್ಲೀವ್ಸ್ ಅಂತ ಬಂದಾಗ 3/4 ಸ್ಲೀವ್ಸ್ ಇದೆ, ಪ್ಲಸ್ ಈ ರೀತಿ ಥ್ರೆಡನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಬೇಕಿದ್ರೆ ಈ ರೀತಿ ಹಿಂಗೆ ಹೇಳಿದ್ರೆ ಈ ಥರ ಇಲ್ಲಿ ರಿಂಕಲ್ಸ್ ಥರ ಆಗುತ್ತೆ. ಸ್ಲೀವ್ಸ್ ನಾವು ಹೇಳ್ಕೊಳ್ಬೇಕಾದ್ರೆ ಕಟ್ಬಿಡ್ಬೋದು, ಕಟ್ಟಿದಾಗ ಏನಾಗುತ್ತೆ ಒಂಥರ ಸ್ಲೀವ್ಸಲ್ಲಿ ರಿಂಕಲ್ ಪ್ಯಾಟರ್ನ್ ಆ ಥರ ಬರುತ್ತೆ. ಆ ಥರ ಈ ಎರಡೂ ಸೈಡನ್ನು ಕೊಟ್ಟಿದ್ದಾರೆ. ಸೊ 3/4 ಸ್ಲೀವ್ಸು ಮತ್ತು ನೀ ಲೆಂತ್ ಕುರ್ತಾ, ಸೈಡ್ ಸ್ಲಿಟ್ ಇರೋವಂಥದ್ದು ಕುರ್ತಾ. ರೇಯಾನ್ ಕ್ಲಾತಲ್ಲಿದೆ, ಗೊತ್ತಿಲ್ಲ ನೀರಿಗೆ ಹಾಕಿದಾಗ ಶಿಂಕ ಹಾಗೇ ಆಗುತ್ತೆ ಇದು ಆಲ್ಮೋಸ್ಟ್. ನೋಡೋಣ, ಅದಕ್ಕೆ ಅಂತ ನಾನು ಒಂದು ಸೈಜ್ ಎಕ್ಸ್ಟ್ರಾ ಆಲ್ವೇಸ್ ತೊಗೊಳ್ತೀನಿ. ಶ್ರಿಂಕ್ ಆದರೂ ಕೂಡ ನನಗೆ ಫಿಟ್ಟಾಗಿ, ತುಂಬ ಫಿಟ್ ಬಟ್ಟೆಗಳು ಇವಾಗ ಹಾಕೋಕ್ಕೆ ಇಷ್ಟ ಆಗಲ್ಲ ನನಗೆ. ಸೊ ಹಾಗಾಗಿ ನಾನು ತೊಗೊಂಡಿರುವಂಥ ಸೈಜ್ ಬಂದು XXL. ಪಾಲಿಸ್ಟರ್ ಬಟ್ಟೆ ಈ ಥರ ಶ್ರಿಂಕ್ ಆಗದಿರೋ ಬಟ್ಟೆ ಆದರೆ XL ಸೈಜ್ ಆಗುತ್ತೆ, ಅದೆಲ್ಲ XL ಅಲ್ಲಿ. ಇದು ಮತ್ತು ಅದು 2 XL ಅಲ್ಲಿ ತರಿಸ್ಕೊಂಡಿರೋದು. ಬಟ್ ಇದನ್ನು ಮಾತ್ರ ಒಂದು ಸೈಜ್ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ, ಸೇಮ್ ಇರೋದ್ರಿಂದ. ಇದಕ್ಕೆ ಬೇಕಾದ್ರೆ ನಾವು ಯಾವುದಾದ್ರೂ ಬ್ಲೂ ಕಲರ್ ಲೆಗಿನ್ಸ್ ಆ ಥರ ಪ್ಯಾಂಟನ್ನು ನಾವು ಇದು ಮಾಡಿ ಪೇರ್ ಮಾಡಿ ಹಾಕೊಳ್ಬೋದು. ಇದ್ರದ್ದು ಪ್ರೈಸ್ ಬಂದು 1299. ಬಟ್ ನನಗೆ ಇದು ಸಿಕ್ಕಿರೋದು ನನಗೆ ನೆನಪಿಲ್ಲ, ಸೈಡ್ ಸ್ಕ್ರೀನಲ್ಲಿ ಹಾಕ್ತೀನಿ ನಾನು. ಮೇ ಬಿ 250 ರುಪೀಸ್ ಒಳಗಡೆನೆ ನನಗೆ ಸಿಕ್ಕಿರುವಂಥದ್ದು, 210 or 220 ಆ ಥರ ಸಿಕ್ಕಿರೋವಂಥದ್ದು. ಸೇಮ್ ಇದೇ ಪ್ಯಾಟ್ರನಲ್ಲಿ ನನಗೆ ಇನ್ನೂ ಒಂದು ಕುರ್ತಾ ಕೂಡ ಇಷ್ಟ ಆಯಿತು. ಸೇಮ್ ಬ್ರ್ಯಾಂಡು, ಸೇಮ್ ಪ್ಯಾಟ್ರನ್ನೇ, ಬಟ್ ಕಲರ್ ಚೇಂಜ್ ಅಷ್ಟೇ. ಇದು ಕೂಡ ನನಗೆ ನಿಜ ತುಂಬ ಇಷ್ಟ ಆಯಿತು. ಒಂಥರ ಆರೆಂಜ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದ ಆರೆಂಜ್ ಪ್ಯಾಟ್ರನಲ್ಲಿ ತೊಗೊಳ್ಬೇಕು ಅಂತ. ಸೊ ಸೇಮ್ ಎರಡೂ ಕೂಡ ಸೇಮೇ, ಬಟ್ ಕಲರ್ ಮಾತ್ರ ಚೇಂಜ್ ಇದೆ. ಆದರೂ ಕೂಡ ಇರಲಿ ಅಂದ್ಬಿಟ್ಟೆ ನಾನು ತೊಗೊಂಡೆ, ಇಷ್ಟ ಆಯ್ತಿದ್ದು ಅಂಥೇಳಿ. ಸೊ ವಿಡಿಯೋದಲ್ಲಿ ನಿಮಗೆ ರೆಡ್ ಕಾಣ್ತಾ ಇದೆ, ಬಟ್ ಇದು ಆರೆಂಜ್, ಒಂಥರ ಕೆಮ್ಮಣ್ಣು ಕಲರ್ ಆರೆಂಜ್. ಸೊ ಇದು ಅಷ್ಟೇ ಸೇಮ್ ಸ್ಲೀವ್ಸಲ್ಲಿ ಇದೇ ರೀತಿ ಇದೆ. ಸೇಮ್ ಪ್ಯಾಟ್ರನ್ ಇದೆ, ಎರಡೂ ಕೂಡ ಸೇಮ್ ಪ್ಯಾಟ್ರನ್. ಇದಕ್ಕೆ ಬೇಕಾದ್ರೆ ನಾವು ಬ್ಲ್ಯಾಕ್ ಕಲರ್ ಲೆಗಿನ್ಸ್ನ ಪೇರ್ ಮಾಡಿ ಹಾಕ್ಕೊಳ್ಬೋದು ಅಂತ ಹಾಕ್ಕೊಂಡಿದ್ದೀನಿ ನಾನು ಇದನ್ನು. ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ನಿಮಗೆ. ಸೊ ನೆಕ್ಸ್ಟ್ ಮುಂದೆ ಬರೋ ವ್ಲಾಗಲ್ಲಿ, ಯಾಕೆಂದರೆ ನಾನು ಒಂದೇ ಸಲ ಇದು ಮಾಡೋಕ್ಕಾಗ್ತಾಯಿಲ್ಲ, ಮರ್ಜ್ ಮಾಡೋಕ್ತಾ ಇದ್ದೀನಿ ಹಿಂದೆ ಮುಂದೆದು. ಇಲ್ಲಾಂದರೆ ಏನು ಗೊತ್ತಾ, ನಾನು ಫಸ್ಟು ಇದನ್ನ ಒಂದಷ್ಟು ವಿಡಿಯೋ ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಹೆಲ್ತ್ ಇಶ್ಯೂ ಆಯಿತು, ಗಂಟ್ಲು ಪೇಯ್ನ್ ಆಯಿತು ಅಂದ್ಬಿಟ್ಟು ಅದು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಸೊ ಹಾಗಾಗಿ ನಾನು ಈ ಒಂದು ಇದನ್ನು ಇವಾಗ ಮಾಡಿಬಿಟ್ಟು ಅದನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನಾನು ನಿನ್ನೆ ಜಾತ್ರೆಗೆಲ್ಲ ಹೋಗಿದ್ದೆ ನನ್ನ ಅತ್ತೆ ಮಾವ ಮನೆ ಹತ್ರ. ಸೊ ಅಲ್ಲಿ ಯಾವ ರೀತಿ ಜಾತ್ರೆ ಎಲ್ಲ ಆಯಿತು ಮತ್ತು ಏನಾಯಿತು ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ ಒಂದು ಜಾತ್ರೆಗೆ ಈ ಒಂದು ಕುರ್ತಾನ ಹಾಕ್ಕೊಂಡು ಹೋಗ್ತಾ ಇರೋವಂಥದ್ದು, ಸೊ ಹಾಕ್ಕೊಂಡು ಹೋಗಿರೋ ಅಂಥದ್ದು. ಹಂಗಾಗಿ ಇದಿಷ್ಟು ನಿಮ್ಮ ಜೊತೆ ಶೇರ್ ಮಾಡಿದೆ. ಇದ್ರದ್ದೆಲ್ಲ ಏನಾದರೂ ಲಿಂಕ್ ಬೇಕು ನಿಮಗೆ ಅಂದರೆ ಖಂಡಿತ ನಾನು ಪ್ರೊವೈಡ್ ಮಾಡ್ತೀನಿ. ಬಟ್ ಇವಾಗ ಸ್ವಲ್ಪ ಪ್ರೈಸ್ ಹೈಕ್ ಆಗಿರುತ್ತೆ, ನೀವು ನೋಡಿ ಆಫರ್ಗಳು ಬಿಡ್ತಾ ಇರ್ತಾರೆ ಅವಾಗವಾಗ. ವ್ಯಾಲೆಂಟೈನ್ಸ್ ಡೇ ಆಫರ್ ಇರ್ಬೋದು, ನೆಕ್ಸ್ಟ್ ಇನ್ನೇನು ಅಪ್ಕಮಿಂಗ್ ವ್ಯಾಲೆಂಟೈನ್ಸ್ ಡೇ ಬರುತ್ತೆ ಅದ್ರದ್ದು ಆಫರ್ ಇರ್ಬೋದು, ಅಥವಾ ಬೇರೆ ಬೇರೆ ಆಫರ್ಗಳು, ಫೆಸ್ಟಿವಲ್ ಆಫರ್ ಆ ಥರ ಬಿಡ್ತಿರ್ತಾರೆ. ಆವಾಗ ನೀವು ಒಂದು ವಿಶ್ ಲಿಸ್ಟಲ್ಲಿ ಹಾಕಿಟ್ಕೊಂಡ್ರೆ ಅದು ಕಮ್ಮಿ ಪ್ರೈಸಿಗೆ ಬಂದಾಗ ನೀವು ತೊಗೋಬೋದು. ಸೊ ಹಾಗಾಗಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಕುರ್ತಾ ಅಂತೂ ನನಗೆ ಪರ್ಸನಲ್ ಆಗಿ ತುಂಬಾ ಇಷ್ಟ ಆಯಿತು. ಸೊ ಡೈಲಿ ವೇರಿಗೆ 400 ಅಲ್ಲಿ ನಾವು ಆರಾಮಾಗಿ ಬೈ ಮಾಡ್ಬೋದು ಮೀಶೋನಲ್ಲಿ. ಸೊ ಆ ಥರ ಇದೆ ಇದು. ಮತ್ತು ತುಂಬ ಹೆವಿ ಹಾಕ್ಕೊಳ್ತೀವಿ ಮನೆಯಲ್ಲಿ, ಆ ಥರನೂ ಇರಲ್ಲ. ಮತ್ತು ಈಗ ನೈಟಿ ಎಲ್ಲ ಹಾಕ್ಕೊಂಡಿದ್ರೆ ಯಾರು ಹೊರಗಿಂದ ಬಂದರೆ ಡಿಸ್ಕಂಫರ್ಟೇಬಲ್ ಆ ಥರ ಅನ್ನಿಸ್ತಾ ಇರುತ್ತೆ. ಸೊ ಈ ಥರ ಹಾಕ್ಕೊಂಡ್ರೆ ನಾವು ಒಂದು ಗೌನ್ ಥರನೂ ಹಾಕ್ಕೊಂಡಿದ್ದೀವಿ, ಒಂಥರ ಕ್ಲಾಸಿಯಾಗೂ ಇರುತ್ತೆ ಮನೆಯಲ್ಲಿ ಡೈಲಿ ವೇರ್ ಥರ ಆ ಥರ ಅಂದ್ಕೊಂಡು ಥಿಂಕ್ ಮಾಡಿ ತರಿಸಿದ್ದೀನಿ. ನನ್ನ ಅನಿಸಿದ್ದು ನಿಮ್ಗೇನು ಅನಿಸುತ್ತೋ ಅಂತ ನನಗೆ ಕಮೆಂಟ್ ಮಾಡಿ ಅಂತ. ಇದಿಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ.
ಇಷ್ಟು ಮಾತಾಡೋ ಅಷ್ಟರಲ್ಲಿ ಗಂಟಲು ನೋವು ಬಂತು. ಸೊ ಹೆಲ್ತ್ ಇಶ್ಯೂ ಇರೋದ್ರಿಂದ ವಿಡಿಯೋಗಳು ಲೇಟಾಗಿ ಬರ್ತಾಯಿದೆ, ಪ್ಲೀಸ್ ಸಾರಿ ಅದಕ್ಕೆ. ಸೊ ಇದ್ರ ಜೊತೆಗೆ ಈ ಒಂದು ಪುಟ್ಟ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದ್ರದ್ದು ಯಾವುದೇ ಒಂದು ಲಿಂಕ್ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ, ಖಂಡಿತ ಶೇರ್ ಮಾಡ್ತೀನಿ. ನಾನು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ, ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.